ಗಿರಿ, ಒಳ್ಳೆತನ ಅಂದ್ರೆ ಏನು? ಒಳ್ಳೆತನ ಇದ್ದರೆ ಎಲ್ಲರೂ ಪ್ರೀತಿಸುತ್ತಾರೆ ಎನ್ನುವುದು ಸುಳ್ಳು, ಎಲ್ಲರೂ ಬಳಸಿಕೊಳ್ಳುತ್ತಾರೆ ಎನ್ನುವುದೇ ಸತ್ಯ. ಗೌರವ ಅಂದ್ರೆ ಏನು? ಎಲ್ಲಿ ನಮಗೆ ಗೌರವ ಕಡಿಮೆ ಆಗುತ್ತಾ ಹೋಗುತ್ತದೋ ಅಲ್ಲಿ ನಾವು ದೂರ ಸರಿದು ಬಿಡಬೇಕು. ಏಕೆಂದರೆ ಅದು ಒಂದು ಮನೆಯಾಗಿದ್ರು ಸರಿನೇ, ಮನಸ್ಸು ಆಗಿದ್ರು ಸರಿನೇ. ಇವತ್ತೇನು ಮೆಸೇಜ್ ಇಲ್ವಾ? ನಿನಗೆ ತಾಯಿಗೂ ಮತ್ತು ಭೂಮಿ ತಾಯಿಗೆ ವ್ಯತ್ಯಾಸ ಗೊತ್ತಾ? ಇಲ್ಲ. ತಾಯಿ ಹುಟ್ಟಿ ಮೇಲೆ ಮಡಿಲಿನಲ್ಲಿ ಹಾಕಿಕೊಳ್ಳುತ್ತಾಳೆ, ಭೂಮಿ ತಾಯಿ ಸತ್ತ ಮೇಲೆ ಮಡಿಲಿನಲ್ಲಿ ಹಾಕಿಕೊಳ್ಳುತ್ತಾಳೆ. ಯಾಕೆ ಒಂಟಿಯಾಗಿ ಕೂತಿದ್ಯಾ? ಒಂಟಿತನ ನನ್ನ ಆಯ್ಕೆ ಅಲ್ಲ, ನನಗೆ ನಂಬಿದವರ ಕೊಟ್ಟ ಉಡುಗೊರೆ. ಗಿರಿ, ಏನು ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ಸಮಯವನ್ನು ಒಮ್ಮೆ ಕೇಳಿದೆ, ಏನಂತ? ಮತ್ತೆ ಬರುವೆ ಅಂತ. ಅದಕ್ಕೆ ಅದು ಹೇಳಿತ್ತು, ನಿಮ್ಮವರೇ ನಿನ್ನ ಜೊತೆ ಬರುವುದಿಲ್ಲ ಅಂದರೆ ಮತ್ತೆ ನಾನು ಹೇಗೆ ಬರಲಿ ಅಂತ. ಹಿಂದಕ್ಕೆ ನೋಡಿದರೆ ಅನುಭವ ಸಿಗುತ್ತದೆ, ಮುಂದಕ್ಕೆ ನೋಡಿದರೆ ಭವಿಷ್ಯ ಸಿಗುತ್ತದೆ, ಸುತ್ತಲೂ ನೋಡಿದರೆ ಸತ್ಯದ ಅರಿವು ಆಗುತ್ತದೆ. ನಮ್ಮೊಳಗೆ ನಾವು ನೋಡಿಕೊಂಡಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಹೆಜ್ಜೆಗಳ ದಾರಿ ತೋರಿಸುತ್ತದೆ, ಕಷ್ಟಗಳ ಗುರಿ ಮುಟ್ಟುತ್ತೇವೆ. ಜೈ ಕೃಷ್ಣ. ಏನಾಯ್ತು? ನನ್ನ ನೋವಿಗೆ ನಾನು ಯಾರನ್ನೂ ಹೊಣೆ ಮಾಡುವುದಿಲ್ಲ, ಏಕೆಂದರೆ ಅದು ನನ್ನ ಪ್ರೀತಿ, ಅತಿಯಾದ ಪ್ರೀತಿ ಮತ್ತೆ ನಂಬಿಕೆಗೆ ಪ್ರತಿಫಲ. ಗಿರಿ, ಏನ ಒಂಥರ ಇದೆಯಾ? ಜೀವನ ಅಂದ್ರೆ ಗೊತ್ತಾಗಿದೆ, ಅವಶ್ಯಕತೆ ಇದ್ದರೆ ವೈರಿಗೂ ನಾನು ಇಷ್ಟವಾಗುತ್ತೇನೆ, ಅವಶ್ಯಕತೆ ಇಲ್ಲದಿದ್ದರೆ ನಮ್ಮವರಿಗೂ ನಾನು ಕಷ್ಟವಾಗಿ ಕಾಣುತ್ತೇನೆ. ಇದೇ ಜೀವನ. ನಾನೊಂದು ಕ್ವಶನ್ ಕೇಳ್ತೀನಿ. ಏನು ಹೇಳು? ಹೆಣ್ಣಿನ ಬಗ್ಗೆ ನಿನ್ಗೆ ಏನ್ ಗೊತ್ತು? ಹೆಣ್ಣಿನ ಬಗ್ಗೆನ ನನಗೆ ಎಲ್ಲ ಗೊತ್ತಿರೋದು, ಸ್ವಲ್ಪ ಆದ್ರೂ ತಿಳ್ಕೊಂಡಿದೀನಿ. ಹೇಳ ಏನಂತ? ಹೆಣ್ಣಿನ ಅಂತರಂಗ ತಿಳಿಯದ ಗಂಡ ಎಷ್ಟೇ ಸಂಪಾದಿಸಿದರೂ ಅವಳ ನೋವಿನ ಮುಂದೆ ಅದು ಶೂನ್ಯದ ಸಮಾನ. ಕರೆಕ್ಟ್. ಎಸ್. ನಿಂಗೊಂದು ಕ್ವಶನ್ ಕೇಳಲ್ಲ ನಾನು? ಕೇಳು. ಪ್ರೀತಿ ಮತ್ತೆ ಸಾವಿಗೆ ವ್ಯತ್ಯಾಸ ಏನಾರ ಗೊತ್ತಾ? ನನಗೇನು ಗೊತ್ತು? ನನಗೇನು ನಾನು ಹೇಳ್ತೀನಿ ಕೇಳು. ಪ್ರೀತಿ ಜೀವನದ ಮೊದಲನೇ ಪುಟ, ಸಾವು ಜೀವನದ ಕೊನೆ ಪುಟ. ಸಾವು ಪ್ರತಿಯೊಬ್ಬರಿಗೆ ಸಿಗುತ್ತದೆ, ಪ್ರೀತಿ ಎಲ್ಲರಿಗೂ ಸಿಗುವುದಿಲ್ಲ. ಹಿಂಗೊಂದು ನೀತಿ ಪಾಠ ಹೊಡೆ ಹೇಳ್ತೀನಿ ಕೇಳು. ಬೇಡಿ ತಿಂದವರು ನೀಡಿದಷ್ಟೇ, ದುಡಿದಿ ತಿಂದವನು ಅವನು ಬೇಕಾದಷ್ಟು. ಇನ್ನೊಂದು ವಾಕ್ಯ ಹೇಳ. ತಿಳಿದು ಬರುವುದು ಜನನ, ತಿಳಿಯದೆ ಬರುವುದು ಮರಣ, ತಿಳಿದು ಬದುಕುವುದೇ ಜೀವನ. ಇನ್ನೊಂದು ವಾಕ್ಯ ಹೇಳ್ತೀನಿ ಕೇಳು. ಉಪ್ಪಿಗೆ ನೀರಿನಿಂದ ಜನನ, ನೀರಿಂದನೇ ಮರಣ. ನಮ್ಮ ಜೀವನವು ಹಾಗೆ, ನಮ್ಮವರಿಂದನೇ ಸನ್ಮಾನ, ನಮ್ಮವರಿಂದನೇ ಅವಮಾನ. ಅಗ್ರಿ. ಯಾಕೆ ಒಬ್ರೇ ನಗ್ತಾ ಇದೆ ಹೇಳು, ನಾನು ನಗ್ತೀನಿ ಜೊತೆಲಿ. ನಾನು ಮೊನ್ನೆ ಕೋರ್ಟ್ಗೆ ಹೋಗಿದ್ದೆ. ಕೋರ್ಟ್ಗೆ ಹೋದಾಗ ಅಲ್ಲಿ ಒಂದು ಲೇಡಿ ಬಂದು ಡೈವರ್ಸ್ಗೆ ಅಪ್ಲೈ ಮಾಡಿದ್ರು. ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ. ಅದಕ್ಕೆ ಜಡ್ಜ್ ಕೇಳಿದ್ರು, ಯಾಕಮ್ಮ ಡೈವರ್ಸ್ ಅಪ್ಲೈ ಮಾಡಿದ್ಯಾ, ನಿನ್ ಗಂಡ ಒಳ್ಳೆ ಕಬಡ್ಡಿ ಪ್ಲೇಯರ್ ಅಲ್ವಾ ಅಂತ. ಅದಕ್ಕೆ ಮಹಿಳೆ ಹೇಳ್ತಾಳೆ, ಆ ಅಮ್ಮ, ಸರ್ ನಾನು ಹೋಗಿ ನನ್ನ ಗಂಡನ ಟಚ್ ಮಾಡಿದ್ರೆ ನನ್ನ ಗಂಡ ಔಟ್ ಆದೆ ಅಂತ ಮಲ್ಕೊಂಡ್ಬಿಡ್ತಾನೆ ಮೇಡ ಅಂತ, ಅದಕ್ಕೆ ಡೈವರ್ಸ್ ಬೇಕು ಅಂತ. ಮನೆಯಲ್ಲಿ ಪಾತ್ರೆ ತೊಳೆಯುವಾಗ ಏನು ಶಬ್ದ ಬರುವುದಿಲ್ವೋ ನೀವು ಅರ್ಥ ಮಾಡ್ಕೊಬೇಕು, ಆ ಪಾತ್ರೆಗಳನ್ನು ಯಾರು ತೊಳೆಯುತ್ತಿದ್ದಾರೆ ಅಂತ. ಗೊತ್ತು, ಯಾರು ತೊಳೆಯುತ್ತಿದ್ದಾರೆ ಅಂತ ಗೊತ್ತು. ನಿನಗೆ ಹುಡುಗಾಗೋ ಮತ್ತೆ ಹುಡುಗಿಗೆ ಡಿಫ್ರೆನ್ಸ್ ಗೊತ್ತಾ? ಏನ್ ಡಿಫ್ರೆನ್ಸ್? ಇವಾಗ ಒಂದು ಹುಡುಗಿಗೆ ಒಂದು ಚೆನ್ನಾಗಿರೋ ಡ್ರೆಸ್ ಹಾಕೊಂಬಂದ್ರೆ ಚೆನ್ನಾಗಿದೆ ಅಂದ್ರೆ ಏನ್ ಮಾಡ್ತಾರೆ?
ಚೆನ್ನಾಗಿದೆ ಡ್ರೆಸ್ ಅಂದ್ಬಿಟ್ರೆ ದಿನಾ ಹೊಸ ಹೊಸ ಡ್ರೆಸ್ ಚೆನ್ನಾಗಿರೋ ಡ್ರೆಸ್ ಹಾಕೊಂಡ್ ಬರ್ತೀವಿ. ಅದೇ ಹುಡುಗಾಗೆ ಚೆನ್ನಾಗಿದೆ ಡ್ರೆಸ್ ಅಂತ ಹೇಳಿದ್ರೆ ಏನ್ ಮಾಡ್ತಾನೆ? ಏನ್ ಮಾಡ್ಬೋದು ಅವರು? ಏನ್ ಮಾಡ್ತಾರೆ? ದಿನಾಗೂ ಅದನ್ನೇ ಹಾಕೊಂಡ್ಬರ್ತಾನೆ. ಕಲಬೆರಕೆ ಆಗದೆ ಇರೋ ವಸ್ತು ಯಾವುದೇ ಅಂತ? ಎಲ್ಲ ವಸ್ತುಲು ಕಲಬೆರೆ ಹಾಕುತ್ತೆ. 1902 ಕಲಬೆರಕೆ ಆಗದೆ ಇರೋ ವಸ್ತು ಏನಂದ್ರೆ ಅದು ವಿದ್ಯುತ್ ಮಾತ್ರ. ಅಂದ್ರೆ ವಿದ್ಯುತ್ ಅಂದ್ರೆ ಕರೆಂಟ್. ಆವಾಗ್ಲೂ ಮುಡ್ದಾಗ್ಲೂ ಶಾಕ್ ಕೊಡೋ ಜನ ಸಾಯ್ತಾರೆ, ಇವಾಗ್ಲೂ ಮುಡಿದ್ರು ಶಾಕ್ ಕೊಡೋ ಸಾಯ್ತಾರೆ.